ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ. ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ಇವತ್ತಿನ ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ. ನೋಡೋಣ ಈ ಪ್ರಯಾಣ ಯಾವ ರೀತಿ ಆಗತ್ತೆ ಅಂತ. ಅದ್ರಿಗಿಂತ ಮುಂಚಿತವಾಗಿ ಹೊರಗಡೆ ನೋಡೋಣ ನಮ್ಮ ಬಿಜಾಪುರ ಯಾವ ರೀತಿ ಕಾಣಿಸ್ತಿದೆ ಅಂತ. A few moments later. Three hours later. ಇವಾಗ ತಾನೇ ನಮ್ಮ ಪೈಲಟು ಬಸ್ ಸೈಡಿಗೆ ಹಾಕಿದ್ದಾನೆ, ಅಂದರೆ ಪಾರ್ಕಿಂಗಲ್ಲಿ ಹಾಕಿದ್ದಾರೆ. ಇವಾಗ ನೋಡಬೇಕು ತಳಗಿಳಿದು ಎಲ್ಲಿ ಬಂದು ತಲುಪಿದ್ದೀವಿ ಅಂತ. ಊಟಕ್ಕಂತ ತಲುಪಿದ್ದಾರೆ, ನೋಡೋಣ. A few moments later. ಕ್ಯಾಮ್ರಾ ಸೆಟಪ್ ಮಾಡಿಕೊಂಡು ತಳಗಡೆ ಹೋಗಿ ಏನಾದರೂ ತೋರಿಸ್ಬೇಕಂದ್ರೆ ಅಷ್ಟು ಹೊತ್ತಿಗೆ ಗಾಡಿನೇ ಸ್ಟಾರ್ಟ್ ಮಾಡಿದ್ರು. ಜಸ್ಟ್ ತಳಗಡೆ ಇಳಿದ ಒಂದು ನೀರಿನ ಬಾಟ್ಲಿ ಅಷ್ಟೇ ತೊಗೊಂಡು ಬಂದೀನಿ. ಅದಕ್ಕೆ ತಳಗೆ ಇಳಿದ ತಕ್ಷಣ ಏನೂ ತೋರಿಸೋಕ್ಕಾಗಲಿಲ್ಲ, ಮತ್ತೆ ವಾಪಸ್ ಇಲ್ಲೇ ಬಂದಿದ್ದೀನಿ. ನೋಡೋಣ ಬೆಳಗ್ಗೆ ಹೋಗಿ ಬೆಂಗಳೂರು ರೀಚ್ ಆದ ತಕ್ಷಣ ಬೆಂಗಳೂರು ಯಾವ ಥರ ಇರುತ್ತೆ ಅಂತ ಬೆಂಗಳೂರು ನೋಡೋಣ. ಅಲ್ಲಿ ಮಠ ಗುಡ್ ನೈಟ್. The next day. ನಮಸ್ಕಾರ ಗುರು, ಎಲ್ಲರಿಗೆ ಗುಡ್ ಮಾರ್ನಿಂಗ. ಇವಾಗ ಜಸ್ಟ್ ಬೆಂಗಳೂರು ಒಳಗಡೆ ಎಂಟ್ರಿ ಆಗಿವು. ಟೈಮಿಂಗು ಬರೋಬ್ಬರಿ 5 ಗಂಟೆ ಆಗಿದೆ. ಇವಾಗ ಜಸ್ಟ್ ಮೆಜೆಸ್ಟಿಕಲ್ಲಿ ಇದ್ದೀವಿ. ಇವಾಗ ನೋಡಬೇಕು ರೂಮು, ಫ್ರೆಶ್ ಆಗಬೇಕು. ಫ್ರೆಶ್ ಆದ ನಂತರ ಮತ್ತೆ ಸಿಗ್ತೀನಿ. A few moments later. ಜಸ್ಟ್ ಮೆಜೆಸ್ಟಿಕ್ದ ಹಿಂದ್ಗಡೆನೆ ಒಂದು ಮಾರ್ಕೆಟ್ ಇದೆ. ಆ ಮಾರ್ಕೆಟು ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಯಾವ ಕಡೆಯಿಂದ ಹೋದ್ರೆ ಯಾವ ಕಡೆ ಹೋಗ್ತೇವೆ ಅಂತ ಒಂದೂ ಗೊತ್ತಾಗಂಗಿಲ್ಲ ಇಲ್ಲಿ. ತಗೋರಿ ಅಣ್ಣ. ಹಾಯ್. ಹಾಂ ರೀ, ಪವರ್ ಲಾಕ್ಸ್ ಅಪ್ಪು. ಹಾಯ್ ಗೆಳೆಯರೇ. ಇಲ್ಲಿಂದ ನಾವು ನೋಡ್ಬೋದು ರೈಲ್ವೆ ಸ್ಟೇಷನು ಮತ್ತು ಮೆಟ್ರೋ ಸ್ಟೇಷನು, ಅದೇ ರೀತಿ ಕೆಂಪೇಗೌಡ ಬಸ್ ಸ್ಟಾಪ್ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡ್ಬೋದು ನಾವು.
ಏನು ಗುರು, ಮೆಟ್ರೋ ಸ್ಟೇಷನ್ ಫುಲ್ ಖಾಲಿ ಖಾಲಿ ಇದೆ. ಇವಾಗ ಹೋಗಿ ಅಲ್ಲಿ ಟಿಕೆಟ್ ತೊಗೋಬೇಕು ನಾವು. ಟಿಕೆಟ್ ತೊಗೊಂಡು ಯಾವ ರೀತಿ ಒಂದು ಮೆಟ್ರೋ ಅಲ್ಲಿ ಜರ್ನಿ ಇರುತ್ತೆ ಅಂತ ಒಂದು ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾವು ಟಿಕೆಟ್ ತೊಗೊಳ್ಳೋಣ. ಟಿಕೆಟ್ ತೊಗೊಂಡು ಸಿಗ್ತೀನಿ. ನಮ್ಮ ಕಡೆ ಎಲ್ಲ ಬಸ್ ಟಿಕೆಟ್ ತೆಗೆಸ್ಕೋಬೇಕು, ಆದರೆ ಇಲ್ಲಿ ಮೆಟ್ರೋದಲ್ಲಿ ಮೆಟ್ರೋ ಕಾಯಿನು ಇಲ್ಲಿ ನೋಡಿ ಗುರು. ಇವಾಗ ವಿಧಾನಸಭಕ್ಕೆ ಒಂದು ಕಾಯಿನ್ ತೊಗೊಂಡಿದ್ದೀನಿ. ನೋಡಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನೋಡೋಣ, ಫಸ್ಟ್ ಟೈಮ್ ಹೋಗ್ತಿದ್ದೀನಿ. ಕಾಯಿನ್ ಹಿಟ್ಟಾಗಿದೆ. ಇದು ಫಸ್ಟ್ ಟೈಮ್ ಗುರು ಮೆಟ್ರೋದಲ್ಲಿ ಪ್ರಯಾಣ ನಮ್ಮದು. ಹೌದಾ, ವಿಧಾನಸೌಧ ಮೆಟ್ರೋ ಸ್ಟೇಷನ್ಗೆ ಬಂದು ಇಳಿದಿದ್ದೀವಿ. ಇಲ್ಲಿ ಇದೆ ನೋಡಿ ವಿಧಾನಸೌಧ, ಯಾವ ರೀತಿ ಇದೆ ಅಂತ ನೋಡಿ. ಇವಾಗ ಜಸ್ಟ್ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ವಿ. ಟ್ರೈನು 9:30ಗೆ ಇದೆ. ಅದಕ್ಕಿಂತ ಮುಂಚಿತವಾಗಿ ನಾವು ಏನಾದರೂ ಊಟ ಮಾಡೋಣ. ಯಾಕಂದರೆ ಬೆಳಗಿಂದ ಏನು ಊಟನೂ ಮಾಡಿಲ್ಲ, ಏನೂ ಇಲ್ಲ. ತುಂಬ ಸುಸ್ತಾಗ್ತಿದೆ. ಅಡ್ಡಾಡಿ ಸಾಕಾಯಿತು. ಏನು ವಿಧಾನಸಭಾ ಒಂದೇ ನೋಡಿದ್ದೇವೆ, ಟೈಮ್ ಸಿಗಲಿಲ್ಲ. ಮತ್ತೊಂದು ಸಾರಿ ಬಂದಾಕರ ಎಲ್ಲ ನೋಡೋಣ. ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನು ಯಾವ ರೀತಿ ಇದೆ ಅಂತ ಕಣ್ಣು ಹಾಕಿ. Day 2. ಎಲ್ಲರಿಗೂ ನಮಸ್ಕಾರಗಳು. ಮತ್ತು ಅದೇ ರೀತಿಯಾಗಿ 50ನೇ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಇನ್ನೂ ನಾವು ಟ್ರೈನಲ್ಲೇ ಇದ್ದೀವಿ. ಇನ್ನೊಂದು 1 ಅವರ್ ಆಗ್ಬೋದು ಬಿಜಾಪುರಿಗೆ ಹೋಗೋಕ್ಕೆ. ಅದಕ್ಕಿಂತ ಬಿಫೋರ್ ಆಗಿ ಟ್ರೈನ್ ಯಾವ ರೀತಿ ಇದೆ ಅಂತ ನೋಡೋಣ. ಒಂದೊಂದು ಬೋಗಿ ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ ನೋಡೋಣ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.
ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಗುರು. ಥ್ಯಾಂಕ್ಸ್ ಅಂಕಲ್. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಇಲ್ಲಿ ಬರೋಣ ಎಲ್ಲರೂ ಕನ್ನಡದಲ್ಲಿ ಮಾತಾಡಿದ್ರು, ಹಂಗೆ ಫುಲ್ ಖುಷಿ ಆಯಿತು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್. ಸರ್ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್. ಓಕೆ ಆಂಟಿ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಗುರು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಓಕೆ ಥ್ಯಾಂಕ್ಸ್. ಇವರು ಆಸಾಮ್ದಿಂದ ನಮ್ಮ ಕರ್ನಾಟಕ ಟೂರ್ ಮಾಡೋಕ್ಕೆ ಬಂದಿದ್ದಾರೆ. ಇವಾಗ ಜಸ್ಟ್ 8 ದಿನ ಆಯಿತು ಬೆಂಗಳೂರು ಸುತ್ತಿದ್ದಾರೆ. ಇವಾಗ ಇವರು ಎಲ್ಲಿ ಹೋಗ್ತಿದ್ದಾರೆ ಗೊತ್ತಾ ಗುರು? ನಮ್ಮ ಬಿಜಾಪುರ್ಗೆ ಗುರು. ಅವ್ರ ಬಾಯಿಂದಲೇ ಕೇಳಿ ನೀವು. कुछ बोलो भाई. हाँ बस यही घूमने आए हैं. कन्नड़ समझ में नहीं है. कन्नड़ समझ में नहीं आता फिर भी घूमने आ गए. स्पेशली कर्नाटक देखने के लिए आए हो. हाँ हाँ. अभी कहाँ पर घूमे? अभी बेंगलुरु पे सब जगह ही घूम लिया. बेंगलोर विधानसभा. हाँ नेक्स्ट बीजापुर. हाँ. उससे पहले कहाँ पर घूमे थे? नहीं कहीं पे नहीं. अभी आसाम से डायरेक्ट बेंगलुरु गए. हाँ अभी कोलकाता पे आया. कोलकाता. से, हाँ. कोलकाता से बेंगलुरु. हाँ. बेंगलुरु से बीजापुर. बीजापुर से नेक्स्ट प्लान है मुंबई जाने का. मुंबई. हाँ. ನಾ ನಾ ಆಸಾಮ್ದಿಂದ ಅಸ್ಸಾಂದಿಂದ ಬೆಂಗಳೂರು ಬೆಂಗಳೂರು ನೋಡಕ್ಕೆ ಬಂದೀನಿ. ನೋಡಕ್ಕೆ ಬಂದೀನಿ. ಹಾಂ, ಇವಾಗ ಬಿಜಾಪುರ ಹೊಂಟೀನಿ. ಇವಾಗ ಬಿಜಾಪುರ ವಿಜಯಪುರ ಹೊಂಟೀನಿ. ಹೊಂಟೀನಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ. ಜೈ ಕರ್ನಾಟಕ. ಟ್ರೈನಲ್ಲಿ ಎಷ್ಟು ಮಂದಿ ಸಿಕ್ಕಿದ್ರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಹೇಳಿದ್ದೀನಿ. ಇವಾಗ ಜಸ್ಟ್ ಆಲ್ಮಟ್ಟಿಗೆ ಬಂದು ತಲುಪಿದ್ದೀವಿ. ಇನ್ನು 1 hour ಆಗ್ಬೋದು ಬಿಜಾಪುರಿಗೆ ಹೋಗಿ ತಲುಪಬೇಕಂದ್ರೆ. ಫೈನಲಿ ಬಿಜಾಪುರಿಗೆ ಬಂದಿದ್ದೀವಿ. ಹೊರಗಡೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಾಕ್ತಾರೆ. ಅದು ಯಾವ ರೀತಿ ಆಚರಣೆ ಮಾಡಾಕ್ತಾರಂತ ನೋಡೋಣ ಬನ್ನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಸ್ತಾ ಇರಿ. ಜೈ ಕರ್ನಾಟಕ.